ಸ್ವಸ್ತಿಕ್ ಕಲಾ ಕೇಂದ್ರ, ಜಲ್ಲಿಗುಡ್ಡೆ, ಮಂಗಳೂರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆ. ಈ ಸಂಸ್ಥೆಯ ಮೂಲಕ ಇವತ್ತು ಈ ಒಂದು ಹಿರಿಯ ಕಲಾವಿದರಿಗೆ ಅರ್ಪಿಸಲಾಗುವಂತಹ ಬಾಬು ಕುಡ್ತಡ್ಕ ಪ್ರಶಸ್ತಿ ಸಮಾರಂಭದ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ. ಬಂದಿರುವಂಥ ಎಲ್ಲ ವರದಿಗಾರರು, ಪತ್ರಕರ್ತರಿಗೆ ಪ್ರಥಮವಾಗಿ ಹಾರ್ದಿಕ ಸ್ವಾಗತ ಬಯಸ್ತಾ ಈ ಒಂದು ಪ್ರಶಸ್ತಿಯ ವಿವರಣೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬು ಕುಡ್ತಡ್ಕ ಪ್ರಶಸ್ತಿ, ಮುಖ್ಯವಾಗಿ ಈ ಪ್ರಶಸ್ತಿ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂತು, ಈ ಪ್ರಶಸ್ತಿ ಯಾಕಾಗಿ ನಾವು ನೀಡ್ತಾ ಇರುವ ಅನ್ನುವಂತಹ ಒಂದು ಚಿಕ್ಕ ವಿವರವನ್ನು ಕೊಡ್ತಾ ಇದ್ದೇನೆ. ಬಜಾಳ್ ಗ್ರಾಮದ ಒಂದು ಕುಗ್ರಾಮ ಕುಡ್ತಡ್ಕ. ಆ ಕುಡ್ತಡ್ಕ ಪರಿಸರದಲ್ಲಿ ಒಬ್ಬ ಮಹಾನ್ ಯಕ್ಷ ಕಲಾವಿದ ಇವತ್ತು ಆಗಿ ಹೋದವನು. ಯಕ್ಷಗಾನಕ್ಕಾಗಿ ತನ್ನ ಜೀವಮಾನವನ್ನೇ ಸವಿಸಿದಂಥ ಕಲಾವಿದ, ಹಗಲಿರುಳು ಅವಿರತ ಶ್ರಮಿಸಿದ, ಎಲ್ಲರೂ ಮರೆಯಲಾಗದ, ಮರೆಯಬಾರದ ಕಲಾವಿದ ಬಾಬು ಕುಡ್ತಡ್ಕ ಅವರು. ಸುಮಾರು 40 ವರ್ಷಗಳ ಕಾಲ ಯಕ್ಷರಂಗದಲ್ಲಿ ಸೇವೆ ಸಲ್ಲಿಸಿ ಇವತ್ತು ಅವರು ದಿವಂಗತರಾದರು. ಅವರ ಹೆಸರನ್ನು ಆ ಒಂದು ಗ್ರಾಮದಲ್ಲಿ ಮೇಳೈಸಲಿಕ್ಕೋಸ್ಕರ ಸ್ವಸ್ತಿಕ್ ಕಲಾ ಕೇಂದ್ರ ಈ ಒಂದು ಪ್ರಶಸ್ತಿಯನ್ನು ಆರಂಭಿಸಿದೆ. ಈ ಪ್ರಶಸ್ತಿ ನಾವು ಆರಂಭಿಸಿದ 2022 ಸಾಲಿನಲ್ಲಿ. ಬಾಬು ಕುಡ್ತಡ್ಕ ಪ್ರಶಸ್ತಿ ನಾವು ಆರಂಭದಲ್ಲಿ ಕೊಟ್ಟದ್ದು ಅಭಿನವ ಕೋಟಿ ಎಂಬ ಬಿರುದು ಅಂಕಿತರಾದಂತಹ ಶ್ರೀಯುತ ದಾಸಪ್ಪರಯ್ಯವರು, KH ದಾಸಪ್ಪರಯ್ಯವರಿಗೆ ನಾವು ಲಯನ್ಸ್ ಕ್ಲಬ್ ಮಲ್ಲಿಕಟ್ಟೆಯ ಒಂದು ಸಭಾಂಗಣದಲ್ಲಿ ಒಂದು ಪ್ರಶಸ್ತಿಯನ್ನು ಅರ್ಪಿಸಿದ್ದೆವು. 2ನೇ ವರ್ಷ 2023ರಲ್ಲಿ ಈ ಪ್ರಶಸ್ತಿಯನ್ನು ಬೇಳೂರು ಸದಾಶಿವ ಕುಲಾಲ್ ಇವರಿಗೆ ನಗರದ ಕುದ್ನೂರು ರಂಗಾರಾವ್ ಪುರಭವನದಲ್ಲಿ ನಾವು ಆ ಪ್ರಶಸ್ತಿಯನ್ನು ನೀಡಿದ್ದೆವು. 3ನೇ ವರ್ಷ 2024ನೇ ಸಾಲಿನಲ್ಲಿ ತೆಂಗು ಬಡಗು ತಿಟ್ಟುಗಳ ಈ ಉಭಯ ತಿಟ್ಟುಗಳ ಹೆಸರಾಂತ ಸ್ತ್ರೀ ಪಾತ್ರಧಾರಿ MK ರಮೇಶ್ ಆಚಾರ್ಯ ಇವರಿಗೆ ನಾವು ಆ ಪ್ರಶಸ್ತಿಯನ್ನು ಕುದ್ಮೂರು ರಂಗಾರಾವ್ ಪುರಭವನದಲ್ಲೇ ಗಣ್ಯರ ಉಪಸ್ಥಿತಿ ನೀಡಿದ್ದೆವು. ಈ ವರ್ಷ ಈ ಬಾಬು ಕುಡ್ತ ಪ್ರಶಸ್ತಿಯನ್ನು ನಾವು ಪುತ್ತಿಗೆ ಕುಮಾರಗೌಡ ಇವರಿಗೆ ಸಮರ್ಪಿಸಿದ್ದೇವೆ. ಈಗಾಗಲೇ ಈ ಬಗ್ಗೆ ಆಯ್ಕೆ ಆಗಿದೆ. ಬಾಬು ಕುಡ್ತಡ್ಕವರು ತನ್ನ ಸ್ವಂತ ಕುಡ್ತಡ್ಕ ಮೇಳವನ್ನು ಆರಂಭಿಸಿದಾಗ, ಹಿಂದೆ ಸುರತ್ಕಲ್ ಮೇಳವಿದ್ದಾಗ ಅಲ್ಲ ಕಲಾವಿದರಿಗೆಲ್ಲರೂ ಪೋಷಕರಾಗಿ ಅವರನ್ನ ಒಂದು ಅನ್ನದಾತರಾಗಿ ಆ ಒಂದು ರಾಘವೇಂದ್ರ ಕ್ರಮಪೋಷಿತ ಯಕ್ಷಗಾನ ಮಂಡಳಿಯನ್ನು 10 ವರ್ಷ ಮುನ್ನಡೆಸಿದಂಥ ಕೀರ್ತಿ ಬಾಬು ಕುಡ್ತಡ್ಕಿದೆ. ಕೊನೆಯಲ್ಲಿ ತಮ್ಮ ಸಹಜ ಸ್ಥಿತಿಯಲ್ಲಿ ಅವರಿಗೆ ದುಡಿಯಲಾದ ಸಂದರ್ಭದಲ್ಲಿ ಅವರು ಯಕ್ಷಗಾನದ ಎಲ್ಲ ಪರಿಕರಗಳನ್ನು ಸೋಮೇಶ್ವರದ ಯಕ್ಷಗಾನ ಅಧ್ಯಯನ ಕೇಂದ್ರಕ್ಕೆ ವೇಷಭೂಷಣ ತನ್ನೆಲ್ಲ ಪರಿಕರಗಳನ್ನು ಅಲ್ಲಿ ಧರ್ಮಾರ್ಥವಾಗಿ ಅವರು ಕೊಟ್ಟಿದ್ದಾರೆ. ಇದು ಅವರ ಯಶೋಗಾಥೆ. ಅವರ ಹೆಸರಿನಲ್ಲಿ ನಾವು ಪ್ರಶಸ್ತಿ ಬಾಬು ಕುಡ್ತಡ್ಕ ಪ್ರಶಸ್ತಿ. ಆ ಪ್ರಶಸ್ತಿಗಾಗಿ ಇವತ್ತು ನಾವು ಪುತ್ತಿಗೆ ಕುಮಾರಗೌಡರನ್ನು ಆರಿಸಿದ್ದೇವೆ. ಪುತ್ತಿಗೆ ಕುಮಾರಗೌಡರು ಎಳವೆಯಲ್ಲೇ ತನ್ನ 8ನೇ ವರ್ಷದಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿರುವ ಸಂದರ್ಭದಲ್ಲಿ ಅವರು ಯಕ್ಷಗಾನಕ್ಕೆ ಬಣ್ಣ ಹಚ್ಚಲಿಕ್ಕೆ ಆರಂಭಿಸಿದರು. ಅವರು ಯಕ್ಷರಂಗ ಮರೆಯಲಾರದ ಕಲಾವಿದ. ಕೂಡ್ಲು, ಧರ್ಮಸ್ಥಳ ಹಾಗೂ ವೇಣೂರು ಮೇಳಗಳಲ್ಲಿ ತನ್ನ ವ್ಯವಸಾಯವನ್ನು ಆರಂಭಿಸಿ ಒಂದು 8-9 ವರ್ಷ ಆ ಮೇಳದಲ್ಲಿದ್ದು ಮತ್ತೆ ನೇರವಾಗಿ 1976ಕ್ಕೆ ಅವರು ಸುರತ್ಕಲ್ ಮೇಳ, ಮಹಾಮಾಯಿ ಯಕ್ಷಗಾನ ಮಂಡಳಿ ಸುರತ್ಕಲ್, ಅಂದು ಆ ಒಂದು 90-2000 ದಶಕದಲ್ಲಿ ಸುರತ್ಕಲ್ ಮೇಳ ಬಹು ಪ್ರಭಾವಶಾಲಿ ಯಕ್ಷಗಾನ ಮೇಳ. ಅದರಲ್ಲಿ ಘಟಾನುಘಟಿಗಳು ಕಲಾವಿದರಿದ್ರು. ಅಗರಿದ್ವಯರು, ಅಗರಿ ರಘುರಾಮ್ ಭಾಗವತರು, ಅಗರಿ ಶ್ರೀನಿವಾಸ ಭಾಗವತರು ಭಾಗವತಿಕೆಯಲ್ಲಿ, ಆನಂತರ ಶೇಣಿ ಗೋಪಾಲಕೃಷ್ಣ ಭಟ್, ಶಂಕರ್ ನಾರಾಯಣ ಸಾಮಗ, ತೆಕ್ಕಟ್ಟೆ ಆನಂದ ಮಾಸ್ತರ, ಶಿವರಾಮ್ ಜೋಗಿ, ಬಾಬು ಕುಡ್ತಡ್ಕ ಆ ಮೇಳದಲ್ಲಿದ್ದರು. ಅದರೊಂದಿಗೆ ಅವರ ಸಂಸರ್ಗದಲ್ಲಿ ಬೆಳೆದಂತಹ ಶ್ರೀಯುತ ಕುಮಾರಗೌಡರು ಇವತ್ತು ಒಂದು ಉತ್ತಮ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ. ಎಲ್ಲರೊಂದಿಗೆ ಸ್ನೇಹಪೂರ್ವಕವಾಗಿ ಬೆಳೆದಂತಹ
ನಮ್ಮ ಕುಮಾರಗೌಡರು ತಮ್ಮ ಉತ್ತಮ ನೆಲೆಯಲ್ಲಿ ಎಲ್ರಿಗೂ ಬಾಂಧವ್ಯದ ಮೂಲಕ ಪ್ರೀತಿಯನ್ನ ಉಣಬಡಿಸ್ತಾ ಇದ್ದವರು. ಶ್ರೀಯುತ ಕುಮಾರಗೌಡರು ಕೆಲವು ಬ್ರ್ಯಾಂಡ್ ಪಾತ್ರಗಳಿಗೆ ಅವರು ನಾಯಕರಾಗಿದ್ದರು. ಬಪ್ಪನಾಡು ಕ್ಷೇತ್ರ ಮಾತ್ಮೆಯ ದಾರಿಗಾಸುರ, ರಾವಣ ವಧೆ ರಾವಣ ಹಾಗೂ ಸ್ತ್ರೀ ಪಾತ್ರ ಕೂಡ ಮಾಡ್ತಾ ಇದ್ರು ಅವರು. ಮಂಡೋದರಿ ಪಾತ್ರ ಹಾಗೂ ಸೀತಾಪಹಾರದ ಸೀತೆಯ ಪಾತ್ರಗಳು ಹಾಗೂ ಕಂಸನ ಪಾತ್ರ, ಈ ಎಲ್ಲ ಪಾತ್ರಗಳು ಸ್ತ್ರೀ ಪಾತ್ರ, ಪುರುಷ ವೇಷ, ಪುಂಡು ವೇಷ, ಬಣ್ಣದ ವೇಷಗಳು. ಅದರೊಂದಿಗೆ ಹೆಣ್ಣು ಬಣ್ಣ, ತಾಟಕಿ, ಶೂರ್ಪನಖಿ, ಹಿಡಿಂಬೆಯಂತಹ ಹೆಣ್ಣು ಬಣ್ಣದ ಪಾತ್ರಗಳು ಕೂಡ ಅವರು ಅಚ್ಚುಕಟ್ಟಾಗಿ ಲೀಲಾಜಾಲವಾಗಿ ಅಭಿನಯಿಸ್ತಾ ಇದ್ರು. ಅದರಿಂದಲೇ ಅವರು ಸೋತ್ಕಲ ಮೇಳದಲ್ಲಿ ಒಂದು ಹೆಸರಾಂತ ಕಲಾವಿದರು ಹೊರಹೊಮ್ಮಿದ್ರು. 2000 ಇಸ್ವಿಯಲ್ಲಿ ಆ ಮೇಳ ಮುಚ್ಚಿದಾಗ ತುಂಬ ನೊಂದವರು ಕುಮಾರಗೌಡರು. ಆ ಮೇಳವನ್ನು ಮುನ್ನಡೆಸಿದ್ದವರು ಕಸ್ತೂರಿ ಪೈ ಅವರು. ಆ ಮೇಳ ಮುಚ್ಚಿದ ನಂತರ ಅವರು ಮತ್ತೆ ಬಣ್ಣಗಾರಿಕೆಗೆ ಹಿಂದೆ ನೋಡಲಿಲ್ಲ. ಅವರು ಬಣ್ಣಗಾರಿಕೆಗೆ ಮನಸ್ಸು ಮಾಡಲಿಲ್ಲ. ತನ್ನ ಕೃಷಿಕ ಕುಟುಂಬದಲ್ಲಿ ಕೃಷಿಯನ್ನು ಅವಲಂಬಿಸಿದರು. ಕುಡುಬಿ ಜನಾಂಗದ ಒಬ್ಬ ನೇತಾರನಾಗಿ ಕೆಲಸ ಮಾಡ್ತಿದ್ದ ಕುಮಾರಗೌಡರು ಮೂಡುಬಿದ್ರೆಯಲ್ಲಿ ಇವತ್ತು ಸೋಮನಾಥ ದೇವಸ್ಥಾನ ಹಾಗೂ ಅಲ್ಲಿಯ ಮೂಡುಬಿದ್ರೆ ಯಕ್ಷಗಾನ ತಂಡದಲ್ಲಿ ಯಾವತ್ತು ಉತ್ತಮ ರೀತಿಯಲ್ಲಿ ಬಾಂಧವ್ಯ ಬೆಳೆಸಿದ್ದು ಎಲ್ಲ ಕಾರ್ಯಕ್ರಮಗಳವರು ಅಲ್ಲಿ ಭಾಗವಹಿಸ್ತಾರೆ. ಯಕ್ಷಗಾನ ಕಾರ್ಯಕ್ರಮ ಈಗ ಕೊಡ್ತಾ ಇದ್ದಾರೆ. ಆದರೆ ಬಣ್ಣಗಾರಿಕೆಯಲ್ಲಿ ಮಾತ್ರ ಅವರು ಹಿಂದುಳಿದಿದ್ದಾರೆ. ಆದ ಕಾರಣ ಅಂತಹ ಮಹಾನ್ ಕಲಾವಿದರಿಗೆ ಇವತ್ತು ಸ್ವಸ್ತಿಕ್ ಕಲಾ ಕೇಂದ್ರ ನಾಡಿದ್ದು 7 ತಾರೀಕು 7/12/2025 ರವಿವಾರ 3:30ರಿಂದ 4ಕ್ಕೆ ಆರಂಭವಾಗುವಂತಹ ಪ್ರಶಸ್ತಿ ಸಮಾರಂಭ ನಾವು ಗಣ್ಯರು ಉಪಸ್ಥಿತಿ ಕೊಡ್ತಾ ಇದ್ದೇವೆ. ಇದರೊಂದಿಗೆ ನಮ್ಮದು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಸಹಯೋಗದಲ್ಲಿ ರಾಮಕೃಷ್ಣ ಆಶ್ರಮದ ಈ ಒಂದು ವಿವೇಕಾನಂದ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅಂದು ಪ್ರಶಸ್ತಿಗೆ ಶಾಶ್ವತ ಫಲಕ, 10,000 ರೂಪಾಯಿ ನಗದು ಬಹುಮಾನ, ಅದರೊಂದಿಗೆ ಪದಕ, ಸ್ಮರಣಿಕೆ, ಶಾಲು ಇವೆಲ್ಲವೂ ಆ ಒಂದು ಪ್ರಶಸ್ತಿಯಲ್ಲಿ ಇರುತ್ತದೆ. ಗಣ್ಯರ ಉಪಸ್ಥಿತಿ ನಾವು ಕೊಡ್ತಾ ಇದ್ದೇವೆ. ರಾಮಕೃಷ್ಣ ಮಠದಲ್ಲಿ ಆನಂತರ ಸಾಂಸ್ಕೃತಿಕ ಅಂಗವಾಗಿ ನಾವು ಶಾಂಭವಿ ವಿಜಯ ಅನ್ನುವಂತಹ ಒಂದು ಯಕ್ಷಗಾನ ತಾಳಮಂದಿರ ಕೂಡ ಇಟ್ಕೊಂಡಿದ್ದೇವೆ. ಮಹಾನ್ ಕಲಾವಿದರಾದ ಜಬ್ಬಾರ್ ಸಮೂಹ ಸಂಪಾಜಿ ಶುಂಭನ ಪಾತ್ರ ಮಾಡ್ತಾರೆ. ಅದರೊಂದಿಗೆ ಶ್ರೀದೇವಿಯ ಪಾತ್ರಕ್ಕೆ ಪ್ರಶಾಂತ್ ಹೊರಗಿದ್ದಾರೆ. ಅದರೊಳಗೆ ಸರ್ಪಂಗಡ ಈಶ್ವರ ಭಟ್ ಅವರು ರಕ್ತಬೀಜರ ಪಾತ್ರ ಮಾಡ್ತಾರೆ. ಈ ಒಂದು ಪಾತ್ರಕ್ಕಾಗಿ ಎಲ್ಲರೂ ಯಕ್ಷಗಾನ ತಾಳಮಂದಿರೆ ಹಾಗೂ ಈ ಒಂದು ಬಾಬುಮುಕ್ತ ಪ್ರಶಸ್ತಿಯ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರಾಚಾರ್ಯ ಕಾರ್ಯದಲ್ಲಿ ತಾವು ವರದಿಯ ಮೂಲಕ ಬಿತ್ತರಿಸಿದಾಗ ನಮ್ಮ ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ ಬರುವುದರೊಂದಿಗೆ ನಿಮ್ಮೆಲ್ಲರ ಸಲಹೆ ಸಹಕಾರಗಳನ್ನು ಕೇಳ್ತಾ ಇದ್ದೀವಿ. ಅದರೊಂದಿಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಪ್ರಶಸ್ತಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು. ಇವತ್ತು ವೇದಿಕೆಯಲ್ಲಿ ನಮ್ಮದು ಆರಂಭದಲ್ಲಿ ಸಾಂಸ್ಥಿಕ ಕಾರ್ಯದರ್ಶಿ ಸುಮಲತಾ ಅವರಿದ್ದಾರೆ, ಶೈಕ್ಷಣಿಕ ಕಾರ್ಯದರ್ಶಿ, ಹಾಗೆ ಲೆಕ್ಕ ಪರಿಶೋಧಕಿ ಶೋಭಾ ಹರೀಶ್ ಅವರು, ಗೌರವಾಧ್ಯಕ್ಷರಾಗಿ ಲಯನ್ ಬಿ ಪ್ರಕಾಶ್ ಪೈ, ನಾನು ಸಂಚಾಲಕರಾಗಿ KC ಹರಿಶ್ಚಂದ್ರ ರಾವ್, ಹಾಗೂ ಸಂಸ್ಥೆ ಅಧ್ಯಕ್ಷ ಲಲಿತಾ ಗೌಡ ಅವರು, ಹಾಗೆ ಆನಂದರಾವ್ ಪ್ರಧಾನ ಕಾರ್ಯದರ್ಶಿ, ಸಾಂಸ್ಥಿಕ ಕಾರ್ಯದರ್ಶಿಯಾಗಿ ಚಂದ್ರಕಲಾ ಇವರು ವೇದಿಕೆಯಲ್ಲಿದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮುಂದೆ ಕೂಡ ಸ್ವಸ್ತಿಕ್ ಕಲಾ ಕೇಂದ್ರ ಈ ಕಾರ್ಯಕ್ರಮಕ್ಕೆ ಮುಂದೆ ಕೂಡ ಈ ಬಾಬು ಪುಸ್ತಕ ಪ್ರಶಸ್ತಿ ಸಮಾರಂಭಕ್ಕೆ ತಮ್ಮೆಲ್ಲ ಸಲಹೆ ಸಹಕಾರಗಳು ಹರಿದು ಬರಬೇಕು ಅಂತ ಕೇಳ್ತಾ ನಿಮ್ಮ ಈ ಒಂದು ಪತ್ರಿಕಾಗೋಷ್ಠಿಯ ಈ ಸಂದರ್ಭಕ್ಕೆ ಅವಕಾಶ ನೀಡುತ್ತಾ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ.